ಕೇರಳದ ವಯನಾಡಿನ ಗುಡ್ಡ ದುರಂತದಲ್ಲಿ 350ಕ್ಕೂ ಹೆಚ್ಚು ಜನ ಬಲಿ. ಬೆಟ್ಟ ಅಪ್ಪಳಿಸಿದ್ದ ವೇಳೆ ಕನ್ನಡಿಗರು ಪ್ರಾಣ ಉಳಿಸಿಕೊಂಡಿದ್ದೇ ರೋಚಕ. ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಿದ್ದ ಅಜ್ಜಿ ಮೊಮ್ಮಗಳು, ದಡ ಸೇರಿದ್ದಾಕೆಗೆ ಆನೆಯಿಂದ ಕಾವಲು. ಇದೆಲ್ಲವನ್ನ ನೋಡೋಣ ಪ್ರವಾಹ ಪವಾಡ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಕೃತಿ ತವರು ಮನೆಯಂತಿದ್ದ ವಯನಾಡಿನಲ್ಲಿ ಸೂತಕ ಛಾಯೆ ಆವರಿಸಿದೆ. 357ಕ್ಕೂ ಹೆಚ್ಚು ಜನ ಪ್ರಕೃತಿ ಕೋಪಕ್ಕೆ ಬಲಿಯಾಗಿದ್ದಾರೆ. ಪ್ರಾಣ ಉಳಿಸಿಕೊಂಡವರು ತಮ್ಮವರನ್ನ ನೆನೆದು ಕಣ್ಣೀರಿಡ್ತಿದ್ದಾರೆ. ಸ್ಮಶಾನದಂತಾದ ಚೂರ್ಮಲ ಪ್ರದೇಶ ಭೀಕರತೆಯನ್ನ ತೆರೆದಿಡುತ್ತಿದೆ. ಬೃಹತ್ ಬಂಡೆಗಳು ಉರುಳಿ ಬಂದಿವೆ. ಇಡೀ ಊರನ್ನೇ ಸ್ಮಶಾನ ಮಾಡಿದ ಗುಡ್ಡ ಭೂತದ ಅಟ್ಟಹಾಸಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ವಯನಾಡಿನಲ್ಲಿ ಭೂಕುಸಿತದಲ್ಲಿ ಪವಾಡ ಸದೃಶವಾಗಿ ಕನ್ನಡಿಗರು ಬದುಕುಳಿದು ಬಂದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ನಿವಾಸಿಯಾಗಿರೋ ಜಯಮ್ಮ ಕಳೆದ 35 ವರ್ಷಗಳ ಹಿಂದಷ್ಟೇ ಚೂರ್ಮಲ ಪ್ರದೇಶಕ್ಕೆ ಹೋಗಿದ್ರು. ಟೀ ಎಸ್ಟೇಟ್ನಲ್ಲೇ ಕೂಲಿ ಮಾಡೋದ್ರ ಜೊತೆಗೆ ಹೈನುಗಾರಿಕೆ ಮಾಡಿಕೊಂಡಿದ್ರು. ಗುಡ್ಡ ಕುಸಿತದಿಂದಾಗಿ ಜಯಮ್ಮಳ ಬದುಕೆ ಸರ್ವನಾಶವಾಗಿದೆ. ಇನ್ನು ಈಕೆಯೇ ಸಾಕಿದ್ದ ಹಸುಗಳು ಜಯಮ್ಮಳ ಪ್ರಾಣ ಉಳಿಸಿವೆ. ಚೂರಲ್ಮಲ ಪ್ರದೇಶದಲ್ಲಿ ಸಂಭವಿಸಿದ ಗುಡ್ಡ ಕುಸಿತದ ಒಂದೊಂದು ಭೀಕರತೆಯನ್ನ ಟಿವಿ9 ಎದುರು ಜಯಮ್ಮ ವಿವರಿಸಿದ್ದಾರೆ. ಗುಡ್ಡ ಕುಸಿದ ದಿನ ದನಕರು ಅರಚಲು ಶುರು ಮಾಡಿದ್ವಂತೆ. ಕೊಟ್ಟಿಗೆ ಬಳಿ ಹೋಗ್ತಿದ್ದಂತೆ ಜಯಮ್ಮ ದಿಗ್ಭ್ರಾಂತರಾಗಿ ಬಿಟ್ರು. ಸಮುದ್ರದ ಅಲೆ ಹರಿದು ಬಂದಂತೆ ನೀರು ರಭಸದಿಂದ ಹರಿದು ಬರ್ತಿತ್ತು. ಗುಡ್ಡ ಕುಸಿಯೋದಕ್ಕೆ ಶುರು ಮಾಡಿತ್ತು. ಭಯದಲ್ಲೇ ಜಯಮ್ಮ ತನ್ನ ಪತಿ ಮತ್ತು ಮಗನನ್ನ ಕರೆದಿದ್ರು ಅಂತ ಹೇಳಿದ್ದಾರೆ. ಗುಡ್ಡ ಕುಸಿತ ಆಗ್ತಿದ್ದಂತೆ ಕೊಚ್ಚಿ ಹೋಗ್ತಿದ್ದ ಜಯಮ್ಮಳನ್ನ ಪಕ್ಕದ ಮನೆಯ ವಿನೋದ್ ಎಂಬಾತ ಕಾಪಾಡಿದ್ದಾನೆ. ಎತ್ತರದ ಪ್ರದೇಶಕ್ಕೆ ಹೋದ ಜಯಮ್ಮ ಜೀವ ಉಳಿಸಿಕೊಂಡ್ರು. ಆದ್ರೆ ತನ್ನ ಒಡತಿಯ ಜೀವ ಉಳಿಸಿದ ಹಸುಗಳು ಈಕೆಯ ಕಣ್ಣ ಮುಂದೆಯೇ ಕೊಚ್ಚಿ ಹೋಗಿವೆ. ಏನು ಮಾಡಲಾಗದ ಪರಿಸ್ಥಿತಿ ನೆನೆದು ಜಯಮ್ಮ ಟಿವಿ9 ಕ್ಯಾಮೆರಾ ಮುಂದೆ ಕಣ್ಣೀರಿಟ್ರು. ಮೆಪ್ಪಾಡಿ ಚೂರಲ್ಮಲ ಪ್ರದೇಶ ನರಕವಾಗಿ ಬದಲಾಗಿದೆ. ಪ್ರಕೃತಿ ಸೊಬಗಿದು ಬೆಟ್ಟದ ಮೇಲೆಯೇ ರೆಸಾರ್ಟ್, ಮುಂದೆ ಹರಿಯುವ ನದಿ. ದೇಶ ವಿದೇಶಿ ಪ್ರವಾಸಿಗರ ಕೈಬೀಸಿ ಕರಿತಿದ್ದ ರೆಸಾರ್ಟ್ಗಳ ಪಕ್ಕ ಭೂಕುಸಿತವಾಗಿದೆ. ಇದರಿಂದ ಇಲ್ಲಿಗ ಇನ್ನೂ ಭೀತಿ ಆವರಿಸಿದೆ. ಟೀ ಫ್ಯಾಕ್ಟರಿ ಕಾರ್ಮಿಕರು ಕ್ವಾರ್ಟರ್ಸ್ನಲ್ಲೇ ವಾಸವಾಗಿದ್ದಾರೆ. ಗುಡ್ಡ ದುರಂತ ಸಂಭವಿಸಿದ ದಿನ ಮನೆಗಳಲ್ಲಿ ಮಲಗಿದ್ದವರು ಆಘಾತಕ್ಕೊಳಗಾಗಿದ್ರು. ತಕ್ಷಣ ದಿಕ್ಕಪಾಲಾಗಿ ಓಡಿ ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ. ಗುಡ್ಡದ ಭೂತದ ಅಟ್ಟಹಾಸಕ್ಕೆ ಮನೆ ಮತ್ತು ವಾಹನಗಳು ನಾಮಾವಶೇಷವಾಗಿವೆ. ರಾಯಲ್ ಎನ್ಫೀಲ್ಡ್ ಇರಬೇಕಿದ್ದ ಮನೆ ಮತ್ತೆ ಮನೆ ಮಾಲೀಕನೇ ಇಲ್ಲ. ಮಾಲೀಕನಿಲ್ಲದೆ ಅನಾಥವಾಗಿ ಬಿದ್ದ ಬುಲೆಟ್ ದುರಂತದ ಘೋರ ಕಥೆಗಳಿಗೆ ಸಾಕ್ಷಿಯಾಗ್ತಿದೆ. ಎತ್ತರದ ಬೆಟ್ಟದ ಮೇಲಿರೋ ಕಾಂಪ್ಲೆಕ್ಸ್ನೊಳಗೂ ಮರದಿಮ್ಮೆ ನುಗ್ಗಿವೆ. ಮುಂಡಕಾಯಿ ಚೂರಲ್ಮಲ ರಸ್ತೆಯ ಕಾಂಪ್ಲೆಕ್ಸ್ ದುರಂತ ಚಿತ್ರಣವನ್ನ ಬಿಚ್ಚಿಡ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಟನಲ್ ಬಳಿ ಮಣ್ಣು ಕುಸಿದು ಅವಾಂತರ. ಬೆಳಗಾವಿ, ಬಾಗಲಕೋಟೆ, ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟಕ್ಕೆ ಕೋಲಾಹಲ. ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿದ ಜಾಗ ಪರಿಶೀಲಿಸಿದ ಸಿಎಂ ಸಿದ್ದರಾಮಯ್ಯ. ಈ ಎಲ್ಲ ಸುದ್ದಿಯನ್ನ ನೋಡೋಣ ವರುಣನ ಅಬ್ಬರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಟನಲ್ ಮಾರ್ಗದಲ್ಲಿ ಕಲ್ಲು ಮಣ್ಣು ಕುಸಿತಗೊಂಡಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಣಗ ಕಾರವಾರ ಟನಲ್ ಬಂದ್ ಮಾಡಲಾಗಿದೆ. ಬಿಣಗಾದಿಂದ ಕಾರವಾರಕ್ಕೆ ತೆರಳುವ ಟನಲ್ ಪಕ್ಕದಲ್ಲೇ ಕಲ್ಲು ಮಣ್ಣು ಜಾರಿ ಬಿದ್ದಿದ್ದು ಅದೃಷ್ಟವಶಾತ್ ವಾಹನ ಸವಾರರು ಪಾರಾಗಿದ್ದಾರೆ. ಸದ್ಯ ಸ್ಥಳಕ್ಕೆ ಕಾರವಾರ ಟ್ರಾಫಿಕ್ ಪೊಲೀಸರು ದೌಡಾಯಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಕೃಷ್ಣಾ ನದಿಯ ಅಬ್ಬರಕ್ಕೆ 60ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ತೋಟದ ವಸತಿ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಜಲಾವೃತವಾಗಿದ್ದು ಜನ ಜಾನುವಾರುಗಳನ್ನು ಕಳೆದುಕೊಂಡ ಸಂತ್ರಸ್ತರು ಸಂಬಂಧಿಕರ ಮನೆಯಲ್ಲಿದ್ದಾರೆ. ಕಾಳಜಿ ಕೇಂದ್ರಕ್ಕೆ ಆಗ್ರಹಿಸಲಾಗುತ್ತಿದೆ.
ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಿರುವ ಕಾರಣ ನದಿ ಝರಿಗಳು ತುಂಬಿ ಹರಿಯುತ್ತಿವೆ. ಪೊನ್ನಂಪೇಟೆ ತಾಲೂಕಿನ ಶ್ರೀಮಂಗಲ ಗ್ರಾಮದಲ್ಲಿರೋ ಲಕ್ಷ್ಮಣ ತೀರ್ಥ ನದಿಯ ಉಗಮಸ್ಥಾನ ಮತ್ತು ಪ್ರಸಿದ್ಧ ಇರ್ಪು ಜಲಪಾತ ಕೂಡ ಧುಮ್ಮಿಕ್ಕುತ್ತಿದೆ. 200 ಅಡಿ ಎತ್ತರದಿಂದ ಜಲಪಾತ ಧುಮ್ಮಿಕ್ಕುತ್ತಿದೆ. ಆದರೆ ಜಲಪಾತ ವೀಕ್ಷಣೆಗೆ ನಿರ್ಬಂಧ ಹೇರಲಾಗಿದೆ. ಬಾಗಲಕೋಟೆಯ ತಳಕವಾಡಿ ಗ್ರಾಮದಲ್ಲಿ ಮಲಪ್ರಭಾ ನದಿಯ ಆರ್ಭಟಕ್ಕೆ 100 ಎಕರೆಯಲ್ಲಿ ಬೆಳೆದಿದ್ದ ಕಬ್ಬು, ಜೋಳ ಬೆಳೆಗಳು ನಾಶವಾಗಿವೆ. 2019ರಲ್ಲೂ ಪ್ರವಾಹ ಬಂದಿತ್ತು, ಪರಿಹಾರ ಕೊಟ್ಟಿಲ್ಲ. ಇದೀಗ ಪ್ರವಾಹ ಬಂದು ಎಲ್ಲವನ್ನ ಕೊಚ್ಚಿಕೊಂಡು ಹೋಗಿದೆ. ಅಧಿಕಾರಿಗಳು ಭರವಸೆ ಕೊಟ್ಟು ಹೋಗ್ತಾರೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕೋಡಿಯ ಎಂಗಳಿ ಗ್ರಾಮ ಪ್ರವಾಹಕ್ಕೆ ಅಲ್ಲೋಲ ಕಲ್ಲೋಲವಾಗಿದೆ. ಆದರೆ ಕಾಳಜಿ ಕೇಂದ್ರ ಹೆಸರಿನಲ್ಲಿ ಸಂತ್ರಸ್ತರ ಜೊತೆ ಅಧಿಕಾರಿಗಳು ಚೆಲ್ಲಾಟವಾಡ್ತಿರುವುದು ಬಯಲಾಗಿದೆ. ಸಂತ್ರಸ್ತರ ಹೆಸರಿನಲ್ಲಿ ಕಾಳಜಿ ಕೇಂದ್ರ ತೆರೆದಿದ್ದೇವೆ ಎಂದು ದಾಖಲೆ ಕೊಟ್ಟಿದ್ದಾರೆ. ಆದರೆ ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಶಾಲೆಯಲ್ಲಿ ಯಾವ ಸಂತ್ರಸ್ತರು ಉಳಿದುಕೊಂಡೇ ಇಲ್ಲ. ಈ ಒಂದು ಪ್ರವಾಹದಲ್ಲೂ ಹಣ ಹೊಡೆಯೋಕ್ಕೆ ಮುಂದಾದ್ರ ಅನ್ನುವಂಥ ಸಂಶಯ ಮೂಡ್ತಾ ಇರ್ಬೋದು. ಸರ್ಕಾರಿ ಶಾಲೆ ಇಲ್ಲಿ ಈವರೆಗೂ ಅಂದರೆ 60 ಕುಟುಂಬಗಳು ಇಲ್ಲಿ ಕಾಳಜಿ ಕೇಂದ್ರದಲ್ಲಿ ಇರಬೇಕಾಗಿತ್ತು. ಆದರೆ ಈ ಒಂದು ಶಾಲೆ ಕಂಪ್ಲೀಟಾಗಿ ಬಿಕೋ ಅಂತ ಇರುವಂಥದ್ದು. ಅಂದರೆ ಇಲ್ಲಿ ಒಬ್ಬರನ್ನು ಕೂಡ ಅಧಿಕಾರಿಗಳು ನೆರೆ ಸಂತ್ರಸ್ತರನ್ನು ತಂದಿಟ್ಟಿಲ್ಲ. ಯಾರೂ ಕೂಡ ಇಲ್ಲಿ ಕಾಳಜಿ ಕೇಂದ್ರವನ್ನು ಓಪನ್ ಮಾಡಿಲ್ಲ. ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಹಿನ್ನೆಲೆ ಹಾಸನದ ದೊಡ್ಡತಪ್ಪು ಬಳಿ ಗುಡ್ಡ ಕುಸಿದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಸಿಎಂಗೆ ಸಾಥ್ ನೀಡಿದ್ರು. ಪದೇ ಪದೇ ಈ ಸ್ಥಳದಲ್ಲಿ ಗುಡ್ಡ ಕುಸಿತವಾಗುತ್ತಿರುವ ಕಾರಣ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಂದ ಸಿಎಂ ಮಾಹಿತಿ ಪಡೆದುಕೊಂಡರು. ಶಿರಾಡಿ ಘಾಟ್ ಗುಡ್ಡ ಕುಸಿತ ಸ್ಥಳ ಪರಿಶೀಲಿಸಲು ಸಿಎಂ ಮೈಸೂರಿನಿಂದ ರಸ್ತೆ ಮಾರ್ಗವಾಗಿ ತೆರಳಿದರು. ಸುಮಾರು 200 ಕಿಲೋಮೀಟರ್ ರಸ್ತೆ ಮಾರ್ಗ ಉದ್ದಕ್ಕೂ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಿಎಂ ಹೊಸ ರಸ್ತೆ ಕಾಮಗಾರಿಗಳ ಪ್ರಗತಿ, ರಸ್ತೆ ಗುಂಡಿಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಅದರಲ್ಲೂ ಬೆಳಿಕೆರೆ ಕ್ರಾಸ್ನಿಂದ ಯಡಗೊಂಡನಹಳ್ಳಿವರೆಗೆ 41 ಕಿಲೋಮೀಟರ್ ಉದ್ದದ 4 ಪಥ ರಾಷ್ಟ್ರೀಯ ಹೆದ್ದಾರಿ ಉದ್ದೇಶಿತ ಯೋಜನೆ ಬಗ್ಗೆ ಸಿಎಂ ಮಾಹಿತಿ ಪಡೆದುಕೊಂಡರು. ಒಂದ್ ಕಡೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಪಾದಯಾತ್ರೆ ನಡೆಯುತ್ತಿರುವ ಹೊತ್ತಲ್ಲೇ ಸಿಎಂ ಉತ್ತರ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮೈಸೂರು, ಕೊಡಗು ಜಿಲ್ಲೆಯಲ್ಲಿ ಮಳೆ ಪರಿಶೀಲಿಸಲಿರುವ ಸಿಎಂ ಸೋಮವಾರ ಬೆಳಗಾವಿ ಜಿಲ್ಲೆಯ ಗೋಕಾಕ್, ಕಾಗವಾಡ, ಚಿಕ್ಕೋಡಿ 3 ತಾಲೂಕುಗಳಿಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಪ್ರವಾಹ ಹಾನಿ ವೀಕ್ಷಿಸಲಿದ್ದಾರೆ. ಮೇಘಸ್ಫೋಟದಿಂದ ಹಿಮಾಚಲ ಪ್ರದೇಶದ ಕುಲು ಮನಾಲಿ ಹೆದ್ದಾರಿ ಕುಸಿದಿದೆ. ಹೆದ್ದಾರಿ ಇದ್ದ ಜಾಗದಲ್ಲಿ ಇದೀಗ ಇಡೀ ನದಿಯ ನೀರು ನುಗ್ಗಿದ್ದು ಹೆದ್ದಾರಿಯೇ ಮಾಯವಾಗಿದೆ. ಇನ್ನು ಘಟನೆಯಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಇನ್ನು ರಾಂಪುರದ ಬಳಿ ಭೂಕುಸಿತ ಉಂಟಾಗಿದೆ. ಮೇಘಸ್ಫೋಟದಿಂದ ಸೇತುವೆ ಕೊಚ್ಚಿ ಹೋಗಿದ್ದು ಸಮಯಸ್ ಗ್ರಾಮಸ್ಥರು ನದಿಯಾಚೆ ಸಿಲುಕಿಕೊಂಡು ಪರದಾಡುತ್ತಿದ್ದಾರೆ. ಸದ್ಯ ಭಾರತೀಯ ಸೈನಿಕರು ತಾತ್ಕಾಲಿಕ ಸೇತುವೆ ನಿರ್ಮಿಸಿ ಜನರ ರಕ್ಷಣೆ ಮಾಡುತ್ತಿದ್ದಾರೆ. ಮುಡಾ ಹಗರಣ ಖಂಡಿಸಿ ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆ ಕಹಳೆ. ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದ ವಿಪಕ್ಷಕ್ಕೆ ಸಿಎಂ ಖಡಕ್ ತಿರುಗೇಟು. ಎಚ್ಡಿಕೆ ವಿಜಯೇಂದ್ರ ವಿರುದ್ಧ ಅಬ್ಬರಿಸಿದ ಡಿಸಿಎಂ ಡಿಕೆ. ಎಲ್ಲಾ ಸುದ್ದಿಯನ್ನ ನೋಡೋಣ ಮುಡಾ ಪಾದಯಾತ್ರೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಡಾ ಸೈಟು ಹಂಚಿಕೆ ಹಗರಣವನ್ನ ಬಿಜೆಪಿ ಜೆಡಿಎಸ್ ಅಸ್ತ್ರವಾಗಿಸಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ಪಡೆ ಸಮರ ಸಾರಿದೆ. ಮೈಸೂರು ಚಲೋ ಪಾದಯಾತ್ರೆ ನಡೆಸಲಾಗ್ತಿದೆ. ಪಾದಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಬಿಜೆಪಿ ಜೆಡಿಎಸ್ ಧ್ವಜ ಹಿಡಿದು ನಾಯಕರ ಜೊತೆ ಕಾರ್ಯಕರ್ತರು ಕೂಡ ಹೆಜ್ಜೆ ಹಾಕಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಬ್ಬರಿಸಿದ್ರು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ಗೆ ಸವಾಲು ಹಾಕುತ್ತೇನೆ, ಪಾದಯಾತ್ರೆಯನ್ನ ತಡೆಯಲಿ ನೋಡೋಣ ಅಂತ ಕಿಡಿಕಾರಿದ್ರು. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಪಕ್ಷ. ಗೊಡ್ಡು ಬೆದರಿಕೆಯಿಂದ ನಮ್ಮ ಪಾದಯಾತ್ರೆ ತಡೆಯಲು ಸಾಧ್ಯವಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಹಿಂದುಳಿದ ವರ್ಗಗಳು ಮತ್ತು ಬಡವರ ವಿರೋಧಿ ಸರ್ಕಾರ ರಾಜ್ಯದಲ್ಲಿ ಏನಿದೆ, ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ
ಇವತ್ತೊಂದು ಬಿಜೆಪಿ JDS ತರ ಕಳೆಯನ್ನು ನಾವು ಉದುರ್ತಕ್ಕಂಥದ್ದು. ಡಿಸಿಎಂ ಡಿಕೆ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯರನ್ನ ಇಳಿಸಲು ಡಿಸಿಎಂ DKಶಿ ಪ್ರಯತ್ನಿಸುತ್ತಿದ್ದಾರೆ. ಮುಡಾ ಹಗರಣದ ದಾಖಲೆಯನ್ನ ಕೊಟ್ಟಿದ್ದು ಯಾರಪ್ಪ? ಅಯ್ಯೋ ನಾನು ಸಿದ್ದರಾಮಯ್ಯ ಪರ ಅಂತ ಡ್ರಾಮಾ ಮಾಡ್ತಿರೋದೇಕೆ ಅಂತ HDK ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯವ್ರನ್ನ ಎಷ್ಟು ಬೇಗ ಇಳಿಸ್ತೀನಿ ಅಂತ ಹೇಳಿ ಎಲ್ಲಾ ರೀತಿ ದಾಖಲೆಗಳನ್ನ ಯಾರ್ಯಾರು ಹೇಳ್ಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸ್ಕೊಂಡು ಅಯ್ಯೋ ನಾನು ಸಿದ್ದರಾಮಯ್ಯವ್ರ ಪರ, ಸಿದ್ದರಾಮಯ್ಯವ್ರನ್ನ ಮುಟ್ಟಾಕ್ ಬಿಡಲ್ಲ. ಈ ಡ್ರಾಮಾ ಎಲ್ಲ ಯಾಕಪ್ಪ, ಇನ್ನೂ ಏನೇನು ನಾಟಕ ಆಡಬೇಕು ಅಂತ ಇದ್ದೀರಿ? ಸಿದ್ದರಾಮಯ್ಯ ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ನಿರ್ಗಮಿಸಬೇಕು ಅಂತ ಮಾಜಿ ಸಿಎಂ BSY ಆಗ್ರಹ ಮಾಡಿದ್ರು. ಪಾದಯಾತ್ರೆ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದ BSY ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ನಿಶ್ಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವುದು ನಿಶ್ಚಿತ. ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ, ಜನಹಿತವನ್ನ ಸಂಪೂರ್ಣ ಮರ್ತಿರುವಂತ, ಲೂಟಿ ಹಗಲು ದರೋಡೆನಲ್ಲೇ ನಿರತರಾಗಿರುವಂತ ಸಿದ್ದರಾಮಯ್ಯನವರು ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನುವಂತ ಒತ್ತಾಯ ಮಾಡೋಕ್ಕೋಸ್ಕರ ಅಂದು ಅಧಿಕಾರಕ್ಕಾಗಿ ಸಿದ್ದರಾಮಯ್ಯ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿ ಬಳ್ಳಾರಿ ಪಾದಯಾತ್ರೆಯನ್ನ ಮಾಡಿದ್ರು. ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಕುಟುಂಬವೇ ಹಗರಣದಲ್ಲಿ ಸಿಲುಕಿದೆ. ಕರ್ಮ ರಿಟರ್ನ್ಸ್ ಆಗಿದೆ. ದೇವರು ಎಲ್ಲವನ್ನ ನೋಡ್ತಿರ್ತಾನೆ ಅಂತ ಬೆಂಗಳೂರಿನಲ್ಲಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ನೆನಪಿಸಿಕೊಂಡ್ರು. ಅವತ್ತು ನಮ್ಮ ಮೇಲೆ ಸುಳ್ಳು ಆರೋಪಗಳ ಪಾದಯಾತ್ರೆ ಅವರು ಮಾಡಿದ್ದು. ಇವತ್ತು ಭಾರತೀಯ ಜನತಾ ಪಕ್ಷ ಸತ್ಯದ ಹಾದಿಯಲ್ಲಿ ಮಾಡ್ತಾ ಇರುವಂತ ಪಾದಯಾತ್ರೆ ಇದೆ ಅಂತ ನಾನು ಹೇಳಬಲ್ಲೆ. ನಾನು ರಾಜ್ಯದ ಅಭಿವೃದ್ಧಿ ಕೆಲಸ ಮಾಡಿ ಅಂತ ಜನ ಗೆಲ್ಲಿಸಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ದಲಿತರ ಜಮೀನನ್ನ ಲೂಟಿ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಮುಡಾ ಹಗರಣದ ಬಗ್ಗೆ ಚರ್ಚಿಸಲು ಸದನದಲ್ಲಿ ಅವಕಾಶವನ್ನ ಕೊಡ್ಲಿಲ್ಲ. ಅದಕ್ಕಾಗಿ ಹಗರಣದ ಬಗ್ಗೆ ಜನರ ಬಳಿ ತಿಳಿಸುತ್ತಿದ್ದೇವೆ ಅಂತ ಹೇಳಿದ್ರು. ಎಲ್ಲ ಆಯ್ಕೆ ಮಾಡಿರೋದು ಜನ ವಿಧಾನಸಭೆಗೆ. ನೀವು ಹೋಗಿ ವಿಧಾನಸಭೆಯಲ್ಲಿ ಈ ದೇಶದ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಿ, ಯಾರಾದ್ರೂ ಭ್ರಷ್ಟಾಚಾರಿ ಇದ್ರೆ ಅವ್ರನ್ನ ಜೈಲಿಗೆ ಹಾಕಿ ಅಂತ ನಮ್ಮನ್ನು ಕಳಿಸಿರೋದು. ದೇಶದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಯಾರಾದ್ರೂ ಇದ್ರೆ ಬಿಜೆಪಿ ಅಂತ ಶಿರಾಡಿಘಾಟ್ನ ದೊಡ್ಡ ತಪ್ಪಲಿನಲ್ಲಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ಅವರಿಗೆ ನೈತಿಕತೆಯೇ ಇಲ್ಲ. HDK, ಅಶೋಕ್, ವಿಜಯೇಂದ್ರಗೆ ನೈತಿಕತೆ ಇಲ್ಲ. ಬಿಜೆಪಿ ಕಾಲದ ಹಗರಣಗಳನ್ನ ನಾವು ಬಯಲು ಮಾಡ್ತೇವೆ. ಮೈಸೂರಿನಲ್ಲಿ ದೊಡ್ಡ ಸಮಾವೇಶ ಆಯೋಜನೆ ಮಾಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯನ್ನು 9ನೇ ತಾರೀಕು ಮಾಡ್ತೀವಿ. ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಸಾಧ್ಯವಿಲ್ಲ. ಮುಂದಿನ 3 ವರ್ಷ 10 ತಿಂಗಳು ಅವರೇ ಸಿಎಂ ಆಗಿರ್ತಾರೆ ಅಂತ ಕೊಪ್ಪಳದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಹೇಳಿದ್ದಾರೆ. ಸಿದ್ದರಾಮಯ್ಯ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ತರಲು ಬಿಜೆಪಿ ಯತ್ನಿಸುತ್ತಿದೆ. ಹಿಂದುಳಿದ ವರ್ಗದ ವ್ಯಕ್ತಿ ಸಿಎಂ ಆಗಿರುವುದು ಹೊಟ್ಟೆ ಕಿಚ್ಚು ಅಂತ ಹೇಳಿದ್ರು. ಮಾರ್ಗಸೂಚಿಯನ್ನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಕಾರ ಅವ್ಯವಹಿತವಾಗಿ ಏನಿದು ಟ್ರಾನ್ಸ್ಫರ್ಗಳು ಮಾಡ್ತಾ ಬಂತು, ಅದು ಮುಂದುವರೆದಿದೆ. ನಾನು ಇಲ್ಲ ಅಂತ ಹೇಳಲಿಲ್ಲ. ಭಾರತೀಯ ಜನತಾ ಪಕ್ಷಕ್ಕಿಂತ ಭಾಗಶಃ ಜನತಾ ಪಕ್ಷ ಆಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ರು. ಯತ್ನಾಳ್ ಸೇರಿದಂತೆ ಅವರ ಹಿರಿಯ ನಾಯಕರು ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಿಲ್ಲ. ಅಲ್ಲದೆ ಕೆಲ ಬಿಜೆಪಿಗರು ವಿಜಯೇಂದ್ರ ನಾಯಕತ್ವ ಒಪ್ಪುತ್ತಿಲ್ಲ ಅಂತ ಎದ್ದು ಕಾಣುತ್ತಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಭಾಗಶಃ ಜನತಾ ಪಕ್ಷ ಆಗಿದ್ದಾರೆ. ಯಾಕಂದರೆ ಅವರ ಸೀನಿಯರ್ ಲೀಡರ್ಸ್ ಯಾರಿದ್ದಾರೆ, ಯತ್ನಾಳ್ ಅವರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಇವ್ರು ಯಾರೂ ಕೂಡ ಅದರಲ್ಲಿ ಭಾಗವಹಿಸೋದಿಲ್ಲ. ಯಾದಗಿರಿ ಸೈಬರ್ ಠಾಣೆ PSI ಪರಶುರಾಮ್ ಅನುಮಾನಾಸ್ಪದ ಸಾವು. ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ 30 ಲಕ್ಷ ಲಂಚಕ್ಕೆ ಬೇಡಿಕೆ ಆರೋಪ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ರೋಷಾವೇಶ. ಈ ಎಲ್ಲ ಸುದ್ದಿಯನ್ನ ನೋಡೋಣ. PSI ನಿಗೂಢ ಸಾವು ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ.
ಪಿಎಸ್ಐ ಪರಶುರಾಮ ಅನುಮಾನಾಸ್ಪದ ಸಾವು ಸಂಬಂಧ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಪುತ್ರ ಪಂಪನಗೌಡ ವಿರುದ್ಧ ದೂರು ನೀಡಲಾಗಿದ್ದು 17 ಗಂಟೆಗಳ ಬಳಿಕ ಎಫ್ಐಆರ್ ದಾಖಲಿಸಲಾಗಿದೆ. ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಪರಶುರಾಮ ಪತ್ನಿ ಶ್ವೇತಾ ದೂರು ಆಧರಿಸಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಪುತ್ರ ಪಂಪನಗೌಡ ವಿರುದ್ಧ ಕೇಸ್ ದಾಖಲಾಗಿದೆ. ಶಾಸಕ ಚೆನ್ನಾರೆಡ್ಡಿ A1 ಆಗಿದ್ರೆ ಪುತ್ರ ಪಂಪನಗೌಡ A2 ಆಗಿದ್ದಾರೆ. ಜೊತೆಗೆ ಜಾತಿ ನಿಂದನೆ ಕೇಸ್ ಕೂಡ ದಾಖಲಾಗಿದೆ. ಪತಿಗೆ ಯಾದಗಿರಿ ಶಾಸಕ ಹಾಗೂ ಶಾಸಕರ ಪುತ್ರ ಕಿರುಕುಳ ನೀಡುತ್ತಿದ್ರು ಅಂತ ಮೃತ ಪಿಎಸ್ಐ ಪತ್ನಿ ಶ್ವೇತಾ ಆರೋಪಿಸಿದ್ದಾರೆ. ಯಾದಗಿರಿ ನಗರ ಠಾಣೆಗೆ ಪೋಸ್ಟಿಂಗ್ ಮುಂದುವರಿಸಲು ಹೆಚ್ಚು ದುಡ್ಡು ಕೇಳಿದ್ರು. ದುಡ್ಡು ಕೊಡ್ಲಿಲ್ಲ ಅಂತ ಪೋಸ್ಟಿಂಗ್ ಕೊಡ್ಲಿಲ್ಲ. ಜಾಸ್ತಿ ಹಣ ಕೊಟ್ಟವರಿಗೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಎಮ್ಎಲ್ಎ ಮಗನ್ ಬಿಟ್ರೆ ಬೇರೆ ಟಾರ್ಚರ್ ಯಾರ್ದು ಇಲ್ಲ ಸರ್. ಅವರೇ ಟಾರ್ಚರ್ ಕೊಟ್ಟಿದ್ದು. ದುಡ್ಡು ತಿಂತಾರೆ ಸರ್. ಆ ದುಡ್ಡಿಂದ ಮಾನಸಿಕ ಆಗಿ ಅವ್ರಂಗ ಆಗಿದ್ದಾರೆ ಸರ್. ನಟ ದರ್ಶನ್ ಅಭಿಮಾನಿಗಳು ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿ ರಾಜ್ಕುಮಾರ್ ಅಭಿಮಾನಿ ಕನ್ನಡಿಗ ಯೋಗಿ ದೂರು ನೀಡಿದ್ದಾರೆ. ಡಿಬಾಸ್ ಅಭಿಮಾನಿಗಳ ಕೈಗೆ ಸಿಕ್ಕರೆ ನಿನ್ನನ್ನ ಮುಗಿಸಿಬಿಡ್ತೀವಿ ಎಂದು ಮೆಸೇಜ್ ಮಾಡಿ ಬಳಿಕ ಫೇಸ್ಬುಕ್ನಲ್ಲಿ ನಕಲಿ ಅಕೌಂಟ್ ತೆರೆದು ವಾರ್ನಿಂಗ್ ಮಾಡಿದ್ದಾರೆ. ಅಲ್ಲದೆ ಮೊಬೈಲ್ಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ದೂರು ದಾಖಲಿಸಲಾಗಿದೆ. ಇನ್ನು ರಂಗಾರೆಡ್ಡಿ, ನಾಗರಾಜ್ ದಚ್ಚು, ವಿಶ್ವಾಸ್ ವಿಶ್ವ, ವೀರೇಶ್ ವೀರು, ಡಿಬಾಸ್ ಅಭಿಮಾನಿ, ಡಿಬಾಸ್ ಅಡ್ಡ, ಕಿಂಗ್ ಬಸವ ಎಂಬ ಖಾತೆಗಳಿಂದ ಬೆದರಿಕೆ ಹಾಕಲಾಗ್ತಿದೆ ಅಂತ ಪಶ್ಚಿಮ ವಿಭಾಗದ ಸೈಬರ್ ಠಾಣೆಗೆ ದೂರು ನೀಡಲಾಗಿದೆ.